ವಾತಾಪಿಯ ಸುಕ್ಷೇತ್ರವಾಗಿರ್ತಕ್ಕಂಥ ವಾತಾಪಿ ನಗರದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಸುಕ್ಷೇತ್ರ ಹಿರೇಮುಚ್ಚಳಗುಡ್ಡದ ಪರಮ ಪೂಜ್ಯನೀಯ ತಪಸ್ವಿಗಳಾಗಿರ್ತಕ್ಕಂಥ ಅವಧೂತ ಚಿದಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೆ ಭಯಭಕ್ತಿಯಿಂದ ವಂದಿಸಿ ಶ್ರಾವಣ ಸಾಧನ ಸಪ್ತ ಚಾತುರ್ಮಾಸ ಅಧ್ಯಾತ್ಮ ಪ್ರಚಾರ ಈಗಿರ್ತಕ್ಕಂಥದ್ದು ಶ್ರಾವಣ ಮಾಸ. ಅಧ್ಯಾತ್ಮ ಪ್ರಚಾರ ಬೆಳಗಾವಿ ಜಿಲ್ಲೆಯಲ್ಲಿ ಸುಕ್ಷೇತ್ರ ಹುಲ್ಕುಂದ ಬಸವೇಶ್ವರ ಪಾದುಕಾಶ್ರಮದಿಂದ 18 ವರ್ಷದವರೆಗೆ ನಿರಂತರವಾಗಿರ್ತಕ್ಕಂಥ ಅಧ್ಯಾತ್ಮ ಪ್ರಚಾರವನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಬೆಳಗಾವಿ ಜಿಲ್ಲೆಯ ಎಲ್ಲ ಭಾವಿಕ ಭಕ್ತರನ್ನು ಸ್ಮರಿಸಿಕೊಂಡು ಇವತ್ತು ಇಲ್ಲಿ ನಡೀತಕ್ಕಂಥ ಬದಾಮಿ ತಾಲೂಕಿನ ಹಿರೇಮುಚ್ಚಳಗುಡ್ಡದ ಎಲ್ಲ ಗುರು ಹಿರಿಯರಿಗೂ ತಾಯಿಂದಿರಿಗೂ ಶರಣು 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 ಶರಣಾರ್ಥಿ. ಇವತ್ತಿನ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಪರಮ ಪೂಜ್ಯ ಅವತಾರಿಕರು ಬದಾಮಿ ತಾಲೂಕಿನಲ್ಲಿ ಉತ್ಸವ ಅವಧೂತರ ಪ್ರತಿ ಅವತಾರವಾಗಿರ್ತಕ್ಕಂಥ ಪರಮ ಪೂಜ್ಯ ಸೋಮನಕೊಪ್ಪದ ಶ್ರೇಷ್ಠನೇ ತಪಸ್ವಿಗಳು ಹಾಗೂ ಸೋಮನಕೊಪ್ಪದಲ್ಲಿ ಜಾಗೃತವಾಗಿ ವೀಣೆಯನ್ನು ನಿಂದ್ರಿಸಿ ಇಲ್ಲಿವರೆಗೂ ಜಾಗೃತ ಸಮಾಧಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಪೂರ್ಣಾನಂದ ಅಪ್ಪಾಜಿಯವರಲ್ಲಿಯೂ ಅವರ ಪ್ರತಿ ಸ್ವರೂಪವೇ ಆಗಿರ್ತಕ್ಕಂಥ ಪರಮ ಪೂಜ್ಯ ವೇದಮೂರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರದ್ಧಾನಂದ ಅಪ್ಪಾಜಿಯವರಲ್ಲಿಯೂ ಇದೇ ಬದಾಮಿ ತಾಲೂಕಿನಲ್ಲಿ ಅವತರಿಸಿದಂಥ ಎಲ್ಲ ಪುಣ್ಯಾತ್ಮರ ಶರಣರಿಗೆ ಶರಣು ಶರಣು ಶರಣಾರ್ಥಿ. ಇವತ್ತಿನ ದಿವಸ ಶ್ರವಣ ಆತ್ಮದ ಶ್ರವಣ ಅಂದ್ರ ಕಿವಿಲಿಂದ ಕೇಳುವುದಕ್ಕೆ ಶ್ರವಣ ಅಂತಾರೆ. ಭಕ್ತಿಗಳು ಎಷ್ಟು ಅಂದ್ರೆ 9, ಅದು ನವವಿಧ ಭಕ್ತಿ ಅಂತಾರೆ. ನವವಿಧ ಭಕ್ತಿ ಪಂತೆ ರಾಮ ರೂಪ ಅನುಭವಿ ಚಾತುರ್ಯ ನಿಧಿ ಮೋಟ ಮಾಯಾ ಚಕ್ರ ಉಗಮಿ ಅಂತ ಒಂದು ಸಂಸ್ಕೃತದಲ್ಲಿ ಸಮರ್ಥ ರಾಮದಾಸರನ್ನು ತಿಳ್ಕೊಂಡ ತಮ್ಮ ಉವಿ ಮುಖಾಂತರ ಬರೀತಾರೆ. ಅದನ್ನು ಶ್ರೀಮನ್ ನಿಜಗುಣ ಶಿವೇಗುಗಳಾಗಲಿ ಗೀತೆಯನ್ನು ಉಪದೇಶ ಮಾಡಿದಂಥ ಪರಮಾತ್ಮ ಲೋಕ ಕಲ್ಯಾಣಕ್ಕಾಗಿ ಗೀತೋಪದೇಶವನ್ನು ಅರ್ಜುನನ ನಿಮಿತ್ತಕ್ಕಿಟ್ಟುಕೊಂಡ ಜಗತ್ತಿಗೆ ಉಪದೇಶ ಮಾಡಿದಂಥ ಮಹಾಮಂತ್ರ ಮಹಾವಾಕ್ಯ ಯಾವುದು ಅಂದ್ರೆ ಶ್ರೀಮದ್ ಭಗವದ್ಗೀತೆ ಅರ್ಥಾರ್ಥ ಜ್ಞಾನೇಶ್ವರಿ ಅಂತ ಅದನ್ನು ಮರಾಠಿ ಒಳಗೆ ಟೀಕೆಯನ್ನು ಬರ್ತಾರೆ. ಅದರಲ್ಲಿ ಇವತ್ತಿನ ಓವಿಯನ್ನು ಏನು ಬರೀತಾರಪ್ಪ ಅಂದ್ರೆ ಮನ್ ಮನಹೋ ಮದ್ ಭಕ್ತಃ ಮಧ್ಯಾಜಿ ಮಾಂ ನಮಸ್ಕರೋ ತೇಷಾಭಿ ನಿತ್ಯಾಭಿ ಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಈ ಶ್ರೇಷ್ಠವಾಗಿರ್ತಕ್ಕಂಥ ಇವತ್ತಿನ ಗೀತೆಯ ಒಂದು ಶ್ಲೋಕಗಳನ್ನ ಆಧಾರವಾಗಿಟ್ಕೊಂಡು ಆತ್ಮದ ತಿರುಳನ್ನು ಲೋಕ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿದಂಥ ಎಲ್ಲ ಮಹಾತ್ಮರು ಯಾರಿಗೆ ಬೋಧ ಮಾಡಿದ್ರಪ್ಪ ಅಂತಂದ್ರೆ ಪಂಚಮಹಾಭೂತಕ್ಕೆ ಉಪದೇಶ ಮಾಡಿಲ್ಲ, ಪಂಚಮಹಾಭೂತಗಳಿಗೆ ಉಪದೇಶ ಮಾಡಿಲ್ಲ. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ, ಇವು 5 ತತ್ವಗಳು. ಪಂಚತತ್ವಗಳಿಗೆ ಉಪದೇಶ ಸದ್ಗುರುಗಳು ಮಾಡಲಿಲ್ಲ. ಪಂಚತತ್ವವನ್ನು ಆಧರಿಸಿ ಇರ್ತಕ್ಕಂಥ ಪಂಚಮಹಾಭೂತದ ಶರೀರಕ್ಕೆ, ಅದು ಯಾವ ಶರೀರ ಅಂದ್ರೆ ಅಂಡಜ, ಪಿಂಡಜ, ಶ್ವೇತಜ, ಜಲಜ, ಉದ್ಬೀಜ ಅಂತ ತಿಳ್ಕೊಂಡ 84 ಲಕ್ಷ ಯೋನಿಗಳನ್ನು ನಾವು ನೀವು ತಿರುಗಿ 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 ಕೊನೆ ಪಾಳೆ ಯಾವುದಂದ್ರೆ ಮನುಷ್ಯ ಜನ್ಮ. ಇಂಥ ಮನುಷ್ಯ ಜನ್ಮಕ್ಕೆ ಎಷ್ಟು ಜನ್ಮಗಳು ಹೋಗ್ಯಾವಂದ್ರೆ ಹಿಮಾಲಯ ಪರ್ವತದಷ್ಟು ಎಲುಬುಗಳು ಬಿದ್ದಾವು. ಆದ್ರೆ ದೇವರಾಗ್ತಕ್ಕಂಥದ್ದು, ದೇವತ್ವ ಪಡ್ಕೊಳ್ತಕ್ಕಂಥದ್ದು
ಅಧ್ಯಾತ್ಮವನ್ನು ಪಡ್ಕೊಳ್ತಕ್ಕಂಥದ್ದು. ಅಧ್ಯದಲ್ಲಿ ನೀನು ಆತ್ಮ, ಆತ್ಮ ಅಧ್ಯಾತ್ಮ. ಈ ಅಧ್ಯಾತ್ಮವನ್ನು ತಿಳ್ಕೊಳ್ಳಿಕ್ಕೆ ಯಾರು ಬೇಕು ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಅಂದ್ರೆ ಸದ್ಗುರುಗಳು ಬೇಕಂತ. ಅವರು ಶ್ರೋತ್ರಿ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು, ಜ್ಞಾನೋಪದೇಶವನ್ನು ಮಾಡುವಾಗ ನಿಷ್ಕಾಮ ಇರಬೇಕು. ಅಂಥವರಿಂದ ಮಾತ್ರ ಆತ್ಮಜ್ಞಾನ ಕತಿ. ಕಾಮನಾ ಭಾವದಿಂದ ಮಾಡ್ತಿದ್ರೆ ಅಲ್ಲಿ ಆತ್ಮಜ್ಞಾನ ಆಗಂಗಿಲ್ಲ. ಆತ್ಮಜ್ಞಾನದ ತಿರುಳನ್ನು ಕೊಡಿಸಲಿಕ್ಕೆ ಸಾಕಷ್ಟು ಅವತಾರಿಕೆ ನಮ್ಮ ಭರತಖಂಡದಲ್ಲಿ ಅವತರಿಸ್ಯಾರ. ಆದ್ರೆ ಸಚ್ಚಿದಾನಂದ ಅವಧೂತರು ಇಲ್ಲಿ ಬಂದ ಈ ಊರನ್ನು ಪುಣ್ಯಮಯವಾಗಿ ಮಾಡಿ ಅಧ್ಯಾತ್ಮವಾದ ನೆಲೆಯನ್ನು ನೆಲೆಸಿ, ಇಲ್ಲಿರ್ತಕ್ಕಂಥ ವೃಕ್ಷ ಯಾವುದಂದ್ರೆ ಅರಳಿ ವೃಕ್ಷ. ಈ ಅರಳಿ ವೃಕ್ಷವನ್ನು ಗೀತೆಯಲ್ಲಿ ಏನು ಬರ್ದಾನ ಅರ್ಜುನ ಹೇಳ್ತಾ, ಸಂಶಯ ಬಂದಾಗ ಕೇಳ್ತಾರೆ ಮನ್ಯಾಗ ಹಿರಿಯರು, ಏನ್ರಿ ನೀವು ಸಂಚಾನ ಮನೆ ಬಿಟ್ಟು ಹೋಗ್ತೀರಿ, ಸಂಜೆಗೆ ಬರ್ತೀರಿ, ನೀವು ಏನೇನು ಮಾಡ್ತೀರಿ ನನಗಟ್ಟು ಹೇಳ್ರಿ ಅಂತಾರ ಮನೆಗೆ ಅಧಿಕಾರಿ ಇದ್ದವ್ರು. ಯಾರಂದ್ರೆ ಧರ್ಮಪತ್ನಿ. ಹಂಗೆ ನನಗೆ ಉಪದೇಶ ಮಾಡಾಕತ್ತೀರಿ ಗುರುಗಳ, ಜಗತ್ತಿನ ತುಂಬ ಸಾಕಷ್ಟು ವೃಕ್ಷಗಳದಾವು, ಇದ್ರಾಗ ಯಾವ ವೃಕ್ಷವನ್ನು ಪೂಜೆ ಮಾಡಬೇಕು ಅಥವಾ ಯಾವ ವೃಕ್ಷದಲ್ಲಿ ನಿಮ್ಮನ್ನು ಕಾಣ್ಬೇಕಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ 10ನೇ ಅಧ್ಯಾಯದ. ವಿಶ್ವರೂಪವನ್ನು ತೋರಿಸೋ ಟೈಮ್ದೊಳಗೆ ವೃಕ್ಷಾನಾಂ ಅಶ್ವತ್ಥ ವೃಕ್ಷ. ಜಗತ್ತಿನಲ್ಲಿ ಎಷ್ಟು ಗಿಡಗಳದಾವಲ್ಲ ಎಲ್ಲ ಗಿಡದೊಳಗೆ ಅಶ್ವತ್ಥ ವೃಕ್ಷ ಅಂದ್ರೆ ನಾನು ಅಂಥೇಳಿ ನಾವು. ಹಂಗಾರೆ ಇಲ್ಲಿ ನಮ್ಮ ಹಿರೇ ಮುಚ್ಚಲುಗೋಡದಾಗ ಚಿದಾನಂದ ಅಪ್ಪ ಅವ್ರ ಮಠದ ಮುಂದೆ ಇದ್ದದ ಗಿಡ ಯಾವುದು? ಅಶ್ವತ್ಥ ಅಂತಾರೆ. ಅದಕ್ಕೆ ಅರಳಿ ಗಿಡ ಅಂತ ನಾವು ಗ್ರಾಮೀಣ ಭಾಷೆದಾಗ ಅಂತೀವಿ. ಇದರಲ್ಲಿ ಯಾರು ವಾಸ ಇರ್ತಾರಪ್ಪ ಅಂದ್ರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ವಾಸ ಇರ್ತಾನೆ. ಅವನು ಒಲಿಮೆ ಆಗ್ಬೇಕಾದ್ರೆ ಏನು ಮಾಡ್ಬೇಕಂತಾರ ಅವರು? ಶನಿವಾರ ಬಂತಂದ್ರೆ ಶನಿವಾರ ದಿವಸ ಬಂದು ಅವ ವಾಸ ಮಾಡ್ತಾನ. ಋಷಿಗಳ ವಾಕ್ಯದಂತೆ ಶನಿವಾರ ದಿವಸ ಸಂಪೂರ್ಣವಾಗಿದ್ದು ಹೋಗಂಗಿಲ್ಲ. ಅಲ್ಲಿ ಏನು ಬಿಟ್ಟಿರ್ತಾನ ಅಂದ್ರೆ ತಪಸ್ಸಿನ ಶಕ್ತಿಯನ್ನು ಬಿಟ್ಟಿರ್ತಾನ. ವೃಕ್ಷವನ್ನು ಸುತ್ತಾಡು ಮುಂದೆ ನಾರಾಯಣ ಧ್ಯಾನ ಮಾಡ್ತಿದ್ರಂದ್ರೆ, ನಾರಾಯಣ ಧ್ಯಾನ ಮಾಡ್ಕೋತ ಸುತ್ತ ಹಾಕ್ತಿದ್ರಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬೇಡಿಕೆಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಅಶ್ವತ್ಥ ವೃಕ್ಷವನ್ನು ಅಪ್ಪ ಅವ್ರು ಚಿದಾನಂದ ಅಪ್ಪ ಅವರು ಮೊದಲ ಏನು ಗುರುತು ಹಚ್ಚಿಕ್ಯಾಸ ಬಂದು ಇಲ್ಲಿ ವಾಸ ಆದಂಕ ಅಂತ. ಜ್ಞಾನಿಗಳ ವಾಸ ಆಗೋದಾಗಲಿ ಊರೊಳಗೆ ಅಂಥದ್ದೊಂದು ಪುಣ್ಯ ಕ್ಷೇತ್ರ ಇದ್ರೆ ಬಂದು ಇಲ್ಲಿ ವಾಸ ಮಾಡಿರ್ತಾರೆ, ಇಲ್ಲಿಗೆ ಮಾಡೋದಿಲ್ಲ ಅವ್ರು. ಹಂಗೆ ಆ ನಾರಾಯಣ ವೃಕ್ಷದಲ್ಲಿ ಯಾರು ಅದರ ಅಂದ್ರೆ ಶ್ರೀಮನ್ನಾರಾಯಣ ಅದನ. ಶನಿವಾರ ದಿವಸ ಪ್ರದಕ್ಷಿಣೆ ಹಾಕೋದ್ರಿಂದ ಅಥವಾ ಹಿಂದೆ ಯಾರು ಹಾಕಿದ್ರ ಅಂದ್ರೆ ವಿಠ್ಠಲ ಪಂತ್ ಅಂತ ರುಕ್ಮಾಯಿ ಅಂತ ತಿಳ್ಕೊಂಡು ಸನ್ಯಾಸಿ ದೀಕ್ಷಾ ತಗೋತೀನಿ ಅಂತ ಹೋಗಿದ್ದವ ಗಂಡ. ಯಾಕ ಅರ್ಧ ವಯಸ್ಸಾದ್ಮೇಲೆ ಮಕ್ಕಳು ಅಲ್ಲಾರ್ದಕ್ಕೆ ಹೆಣ್ಮಕ್ಳು ಹಡಿಲಿಕ್ಕಂದ್ರೆ ಬಂಜ್ ಅಂತ ಊರಾಗ ಕರೀತಾರ. ಅದು ಗ್ರಾಮದ ರೂಢಿ ಐತಿ. ಆ ತಾಯಿ ಅಂದಲು ರುಕ್ಮಾಯಿ, ಏನ್ರಿ ಅರ್ಧ ವಯಸ್ಸದು ಇನ್ನೇನು ಮಕ್ಕಳು ಆಗೋದಿಲ್ಲ, ಹಂಗಾರೆ ನಾ ಸನ್ಯಾಸಿ ದೀಕ್ಷಾ ತಗೋತೀನಿ, ಸನ್ಯಾಸಿ ಹಾಕಿನಿ ಅಂದ ಹೋಗಿನ ದಿವಸ ಅಂತಿತ್ತವ. ಹಂಗಾರ ಭಾಳ ದಿವಸ ಪೀಡಿಸ್ತಾನ, ಹಂಗಾರೆ ಹೋಗಿಬಿಡು ಅಂದ್ಲಕ್ಕೆ. ಇಷ್ಟ ಸೊನ್ನೆ ಹೋಗಿಬಿಡು ಅಂದ ಒಳಗೆ ನಾ ಕಾಶಿಗೆ ಹೋಗಿ ಅಲ್ಲಿ ಹೆಸರು ಸಿದ್ದೋಪಂತ ಅಂತ ಹೆಸರು ಇಟ್ಕೊಂಡ ಅಲ್ಲಿರ್ತಕ್ಕಂಥ ಗುರುಗಳ ಕಡೆ ಉಪದೇಶವನ್ನು ತಗೊಂಡ, ಸನ್ಯಾಸಿ ದೀಕ್ಷೆ ತಗೊಂಡ. ಆ ಕಾಶಿ ಒಳಗಿದ್ದಂಥ ಗುರುಗಳು ಏನು ಮಾಡಿದ್ರಪ್ಪ ಅಂತಂದ್ರೆ, ಈಗ ಹೆಂಗೆ ನಾವು ಸಂಚಾರ ಮಾಡ್ಕೋತ ವಾತಾಪಿ ನಗರದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಹಿರೇಮುಚ್ಚುಳಗುಡ್ಡಕ್ಕೆ ಹೆಂಗೆ ಬಂದೀವು ಹಂಗೆ ಬಂದ್ರು ಅವರು. ಈ ವಿಠ್ಠಲ ಪಂತನ ಹೆಂಡತಿ ಏನು ಮಾಡ್ತಿದ್ಲ ಅಂದ್ರೆ, ಸನ್ಯಾಸಿ ಹಾಕಿನಂತ ಹೋದವ್ ನನ್ನ ಗಂಡ ಬಂದೇ ಇಲ್ಲ, ಗಂಡ ಬರಲಿ ಅಂತ ಬೇಡ್ಕೊಂಡು ಆ ಅರಳಿ ಗಿಡಕ್ಕೆ ಸುತ್ತ ಹಾಕ್ತಿದ್ಲ. ಇಲ್ಲೈತಲ್ಲ ನಿಮ್ಮ ಊರಾಗಿದ ಗಿಡ, ಅರಳಿ ಗಿಡಕ್ಕೆ ಸುತ್ತ ಹಾಕೊಡ್ದ ಎಷ್ಟಾಗಿತ್ತು ಅವಾಗ ಅಂದ್ರೆ 55 ಸುತ್ತಾಗಿತ್ತು. 55 ವಾರ ಅಂದ್ರೆ 1 ವರ್ಷ ಹೌದಲ್ಲ ಮಾಸ್ತರ? ಹಾಂ, ಅಷ್ಟಾಗಿತ್ತ. ಅದನ್ನು ಪ್ರದಕ್ಷಿಣೆ ಹಾಕಿ ಸುತ್ತ ಹಾಕ್ತಿದ್ಲು. ಗುರುಗಳು ಬಂದ್ರು ಅಲ್ಲಿಗೆ, ಕಾಶಿ ಅವರು. ಕಾಶಿ ಗುರುಗಳು ಬಂದಾರ ಅಂದಗಳಿಗೆ ನಾ ಕಾಶಿಗೆ ಹೋಗ್ತೀನಿ ಸನ್ಯಾಸಿ ಹಾಕಿನಿ, ಕಾಶಿಗೆ ಹೋಗ್ತೀನಿ ಸನ್ಯಾಸಿ ಹಾಕಿನಿ ಅಂದ. ಕಾಶಿ ಗುರುಗಳು ಅಂತೇಳಿ ಹೋಗಿರ್ಬೇಕು ಅಂದಾಜ್ ಅಂತ ತಿಳ್ಕೊಂಡ ಕಾಶಿ ಗುರುಗಳು ಅಂದಗಳಿಗೆ ಸೀದಾ ಹೋಗಿ ಅವ್ರ ಹಣಿಗೆ ಪಾದ ಹಚ್ಚಿರು. ಸಾಮಾನ್ಯವಾಗಿ
ಸನ್ಯಾಸಿಗಳಿಗೆ ಹೆಂಗೆ ನಮಸ್ಕಾರ ಮಾಡ್ತಾರ ನಿಮಗೆ ಗೊತ್ತೈತೇನಪ್ಪ? ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡ್ತಾರೆ. ಹಂಗೆ ಪಾದಕ್ಕೆ ನಮಸ್ಕಾರ ಮಾಡೋ ಮುಂದೆ ಸಾಷ್ಟಾಂಗ ಅಂತಾರೆ. ಸಾ ಅಂದ್ರೆ 2 ಹಸ್ತ, 2 ಹೆಬ್ಬಟ್ಟು, 2 ಮೊಣಕಾಲ, 2 ಪಾದದ ನಡಬರ್ಕ ಮೂಗ್ ಹೋಗಿ ಭೂಮಿಗೆ ಹತ್ಬೇಕು. ಇದಕ್ಕೆ ಸಾಷ್ಟಾಂಗ ಅಂತಾರೆ. ಹಂಗೆ ಯಾರು ಮಾಡಿರಿ ನೀವು? 2 ಪಾದದ ನಡ್ಬರ್ಕ್, ಹೆಬ್ಬಟ್ಟಿನ ನಡ್ಬರ್ಕ್ ಮೂಗ್ ಹೋಗಿ ನೆಲಕ್ಕೆ ಹತ್ತೈತಿ, ಇನ್ಮ್ಯಾಗ ಹಚ್ಬೇಕು ಅನ್ನಂಗೆ ಆತಲ್ಲ ಚಿದಾನಂದ ಅಪ್ಪಗಳಿಗೆ. ಮತ್ತು ನಮಗೆ ಮಚ್ಚಿಗಿಚ್ಚಿರಿ ನೀವು. ಸಾ ಅಂಗ ಸಾಷ್ಟಾಂಗ. ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದ್ರಿಂದ ಏನಾಕತ್ತಪ್ಪ ಅಂದ್ರೆ ಗುರುಗಳು ಏನ ವಾಚಾಯದಿಂದ ನುಡಿತಾರ ಅದು ಸಿದ್ಧಕ್ಕೆ. ಆ ತಾಯಿ ಹಂಗೆ ನಮಸ್ಕಾರ ಮಾಡಿದ್ಲು. ಚತುರ್ಥ ಪುತ್ರ ಸೌಭಾಗ್ಯವತಿ ಭವ ಅಂದ್ರವ್ರು. ಯಾರು? ಕಾಶಿ ಗುರುಗಳು ಚಿದಾನಂದಪ್ಪ ಅವರು. ಚತುರ್ಥ ಪುತ್ರ ಸೌಭಾಗ್ಯವತಿ ಭವ ಅಂದ್ರೆ 4 ಗಂಡು ಮಕ್ಕಳು ನಿನಗೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು ಅಪ್ಪ ಅವರು. ಯಾರು? ಕಾಶಿ ಗುರುಗಳು. ನೆನಪಿರ್ಬೇಕು. ಬರಿತಾಯಿ ಈಚೆ ಕಡೆ ಬಂದು ಕೊಟ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬರಿತಾಯಿ ಇದ್ರಿ, ಬರಿತಾಯಿ ಅಲ್ಲಿ ಇರಿಬಿ ಕಡಿತಾವ ಇತ್ತ ಬರೀ ಕಾಶಿ ಜಗದ್ಗುರುಗಳು ಏನಂದ್ರು? ಚತುರ್ಥ ಪುತ್ರ ಸೌಭಾಗ್ಯವತಿ ಭವ. 4 ಗಂಡು ಮಕ್ಕಳಾಗ್ಲಿ ಅಂತ ಏನು ಆಶೀರ್ವಾದ ಮಾಡಿದ್ರು. ಋಷಿಗಳ ವಾಕ್ಯ, ಋಷಿಗಳ ಶಾಪ, ಮುನಿಗಳ ಕೋಪ, ಜಂಗಮನ ತಾಪ, ಒಕ್ಕಲಿಗ ನೆಡತ, ಕುರುಗಾರನ ಕಡತ, ಅಷ್ಟು ಒಂದ ಡಿಪಾರ್ಟ್ಮೆಂಟ್ ಇವು. ಹಂಗ ಗುರುಗಳು ಏನು ಆಶೀರ್ವಾದ ಮಾಡಿದ್ರು ಎತ್ತಕ್ಕೆ ಗಳಗಳ ಅಳಕತ್ತಿದ್ಲು. ಯಪ್ಪ ನನ್ನಪ್ಪ, ಯಪ್ಪ ನನ್ನಪ್ಪ, ಯಪ್ಪ ನನ್ನಪ್ಪ. ಯಾಕೆವ ನನ್ನ ಗಂಡ ಕಾಶಿಗೆ ಹೋಗ್ತೀನಿ ಸನ್ಯಾಸಿ ಅಕ್ಕಿನ ಅಂದ. ಗಂಡದವ್ರ ಕಾಶಿ ಹೋಗಿ ಸನ್ಯಾಸಿ ಆಗಿದ್ದ ಕರೆ ಆದ್ರೆ ನನಗೆಲ್ಲಿಂದ ಮಕ್ಕಳಕ್ಕವ ತಂದೆ, ಅದಕ್ಕೆ ಅಳಾಕತ್ತೀನಿ. ಗುರುಗಳಿಗೆ ಮುಂದಿದ್ದು ಗೊತ್ತಿರ್ತೈತೆ. ಈ ನಾಲ್ಗಿಲಿಂದ ಹೇಳಿದ್ದು ಸುಳ್ಳಾಗಂಗಿಲ್ಲವ. ವಾಚ ಬೋಲತಾ ನಹೇ, ವಾಚಾದಿಂದ ಹೇಳಿದ್ದು ಸದ್ಗುರುಗಳು ಹೇಳಿದ್ದು. ಸಚಿರಾನಪ್ಪ ಅವರು ಇಲ್ಲಿ ಏನು ಹೇಳ್ಯಾರ ಅವು ಎಲ್ಲ ಹಾಕೋತ ಬಂದವು, ಇನ್ನೂ ಹಾಕಾವು. ಈ 4 ಸುಳ್ಳು ನುಡಿಯಂಗಿಲ್ಲ. ಇದು ಸುಳ್ಳು ನೋಡಿದ್ರೆ ನಾನು ಸುಳ್ಳು ಅಂತ ತಿಳ್ಕೊರವ. 4 ಮಕ್ಕಳು ಆಗೋದು ನಿನ್ನ ನಿಶ್ಚಿತ. ಯಪ್ಪ ನಾನು ಗಂಡ ಅನ್ಲಕ್ಕೆ. ಯಾಕವ? ಕಾಶಿಗೆ ಹೊಕ್ಕಿನ ಅಂದಾನ, ಸನ್ಯಾಸಿ ಅಕ್ಕಿನ ಅಂದಾನ. 1 ವರ್ಷದಿಂದ ಆ ವಿಠ್ಠಲ ಪಂತನ ಬಂದು ಅವ್ರ ಕಡೆ ದೀಕ್ಷಾ ತಗೊಂಡಿದ್ದ. ಜ್ಞಾನ ದೃಷ್ಟಿಯಿಂದ ಅಪ್ಪ ಅವ್ರ ಕಣ್ಣು ಮುಚ್ಚಿ ನೋಡಿದ್ರು. ಏನು ಕಣ್ಣು ಮುಚ್ಚಿ ಒಮ್ಮೆ ತೆಗೆದ್ರು ಗುರುಗಳಿಗೆ ಗೊತ್ತಾಯ್ತು. ಗುರುಹ ಗಾಲಿ ಜ್ಞಾನಾಂಜನ, ಗುರುಹ ದಾಕವೇ ನಿಜ ಧನ, ಗುರುವ ಸೌಭಾಗ್ಯ ದೇವುನ. ಗುರುಗಳಿಗೆ ಗೊತ್ತಾತು. ಕಣ್ಣಿನೊಳಗೆ ಜ್ಞಾನಾಂಜನವನ್ನು ಹಾಕೊಂಡು ನೋಡಿದ್ರು. ನಿನ್ನ ಗಂಡನ ಕಳಿಸೋ ಜವಾಬ್ದಾರಿ ನಂದೈತಂತ. ಅಲ್ಲೇ ಪ್ರವಾಸವನ್ನು ನಿಲ್ಲಿಸಿದ್ರು ಅವರು. ಸೀದಾ ಕಾಶಿಗೆ ಹೋದ್ರು. ಹೆಸರು ಏನು ಬದಲಿ ಮಾಡ್ಕೊಂಡಿದ್ದು ಗುರುಗಳ ಮುಂದೆ? ಸಿದ್ದೋಪಂತ ಅಂತಿದ್ದದ್ದು ಅವನ ಚೈತನ್ಯ ಅಂತ ಹೆಸರು ಇಟ್ಕೊಂಡಿದ್ದು. ಗುರುಗಳು ಹೋಗಿ ಏನೋ ನಿನ್ನ ಗಂಡ ಹೆಸರು ಅಂದ್ಕೊಂಡು ಸಿದ್ದೋಪಂತ ಅಂತೆ. ಗುರುಗಳು ಏನು ಪಾಟೂನ್ಗೆ ಹತ್ತಾಕತ್ತಿದ್ರು ಮಠದ್ದು ಸಿದ್ದೋಪಂತ ಅಂದ್ರ ತುಡುಗು ಬೈಲಾತಂತ ಹೆದರಿದ. ಅಪಾರ ನಾ ಸುಳ್ಳು ಹೇಳಿ ದೀಕ್ಷಾ ಸನ್ಯಾಸಿ ತಗೊಂಡದ್ ಖರೇರಿ ಬಂದು ಸಾಷ್ಟಾಂಗ ಹಾಕಿದ. ನೀ ಸುಳ್ಳು ಹೇಳಿಲ್ಲಪ್ಪ, ನಿನ್ನ ವೈರಾಗ್ಯ ಸುಳ್ಳು ಹೇಳಿಸೈತೆ. ಹಂಗಾರೆ ವೈರಾಗ್ಯಗಳು ಎಷ್ಟಿರ್ತಾವು? ಒಂದು ಪುರಾಣ ವೈರಾಗ್ಯ, ಒಂದು ಪ್ರಸೂತಿ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ. ಸ್ಮಶಾನಕ್ಕೆ ಹೋದಾಗ ಇನ್ನ ಅರ್ಧ ಮುರ್ಧ ಹೆಣ ಸುಟ್ಟಿರೋದಿಲ್ಲ. ತಾರ ತಂಬಾಕ್ತಾನ ಭಾಳ ಚಲೋ ಇದ್ದ ಅಂತಿರ್ತಾರ, ತಂಬಾಕ್ತಾ. ಸ್ಮಶಾನ ವೈರಾಗ್ಯ ಕರಿಯಲ್ಲ. ಪ್ರಸೂತಿ ವೈರಾಗ್ಯ ಏನು ಪ್ರಸೂತಿ ಹಾಕಿರ್ತೈತೆ ತಾಯಿಗಳಿಗೆ, ಒಂದು ಪುಟ್ಟಿ ಚೋಳು ಇಟ್ರ, ಒಂದು ಪುಟ್ಟಿ ಚೋಳು ಕಡಿದ್ರೆ ಎಷ್ಟು ಬ್ಯಾಣಿ ಹಾಕಿರ್ತೈತೆ, ತಾಯಿಗಳು ಎಷ್ಟು ಬ್ಯಾಣಿ ಹಾಕಿರ್ತೈತಿ, ಅಷ್ಟು ತ್ರಾಸ ಹಾಕಿರ್ತೈತಿ. ಆ ಹಾಟನ ಮಕ್ಕಕ್ಕೆ ಹೋದ್ ಬೆಂಕಿ ಹಚ್ಚಂತಾರ ಅವ್ರು. ಆಗ ಮುಂದೊಂದು ವರ್ಷ ಬಿಡೋಣ ಮತ್ತೆ ಡೆಲಿವರಿ ಬರ್ತೈತಿ. ಏನವ ಹಿಂಗಂತಿದ್ದಾಳ ಸೂಲ್ಗಿತ್ತಿ. ದೇವ್ರ ಆಟ ಅಂತಾಳ, ತನ್ನ ಮ್ಯಾಗ ಹಾಕೊಳ್ಳೋದ್ರ ಕೇಸ್. ಪ್ರಸೂತಿ ವೈರಾಗ್ಯನೂ ಕರೆಯಲ್ಲ, ಸ್ಮಶಾನ ವೈರಾಗ್ಯನೂ ಕರೆಯಲ್ಲ. ಗುರು ವೈರಾಗ್ಯ, ಒಮ್ಮೆ ಗುರು ವೈರಾಗ್ಯ ಬಂತು ಅದು ಹೊಳ್ಳಿ ಹೋಗಂಗಿಲ್ಲ. ಮೊದಲು ಬರೋದ ಕಷ್ಟ. ನಿನ್ನ ವೈರಾಗ್ಯ ಐತಿ, ಸುಳ್ಳು ಹೇಳ್ಸೈತಿ ಚೈತನ್ಯ ಬಾಯಿಲ್ಲ ಅಂದ್ರೆ ಹೋಗಪ್ಪ,
ನಿನಗೆ 4 ಗಂಡು ಮಕ್ಕಳಕ್ಕಮ್ಮ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಗುರುಗಳು. ಏನು ಆಶೀರ್ವಾದ ಮಾಡಿದ್ರು? ಸೀದಾ ಹೋದ ಮನೆಗೆ ಹೋದ. ಏನು ಅರಳಿ ಗಿಡ ಸುತ್ತಾಕಿದ್ಲಲ್ಲ ತಾಯಿ, ಯಾಕ ಗುರುಗಳು ಹೇಳಿದ್ರಿ ನೆಂಬಿಗೆ 55 ಸುತ್ತಾಗಿದ್ದು. ಅವ್ರು ಏನು ಹಿಂದೆ ಆಚಾರ್ಯ ಆಗಲಿ ಗುರುಗಳಾಗಲಿ ಹೇಳಿದ್ದು ಅವ್ರದ್ದು ಕರಿ ಆಯ್ತು. ಅದ್ರೊಳಗೆ ಯಾರು ಇರ್ತಾರಪ್ಪ ಅಂದ್ರೆ ಶನಿವಾರಕ್ಕೊಮ್ಮೆ ಶ್ರೀಮನ್ನಾರಾಯಣ ಇರ್ತಾರೆ. ಅಂಥ ವೃಕ್ಷ ಈ ಹಿರೇಮುಚ್ಚಳ ಗುಡದಾಗ ಐತಂದ್ರೆ ಭಕ್ತಿಲಿಂದ ಮನ್ಯಾಗ ಹಿರಿಯರ ಆಜ್ಞಾ ತಗೊಂಡ, ಗಂಡನ ಆಜ್ಞಾ ತಗೊಂಡ, ತಂದೆ ತಾಯಿ ಆಜ್ಞಾ ತಗೊಂಡ ಯಾರು ಕೆಲಸ ಮಾಡ್ತಾರ ಅವು ಸಿದ್ಧಿ ಆಕ್ಕವು. ಮನ್ಯಾಗ ತಂದೆಗೆ ಹೆದರಂಗಿಲ್ಲ, ತಾಯಿಗೂ ಹೆದರಂಗಿಲ್ಲ, ಅತ್ತೆ ಮಾವಿಗೆ ಹೆದರಂಗಿಲ್ಲ, ಮಾವು ಅತ್ತಿಗೆ ಹೆದರಂಗಿಲ್ಲ, ಗಂಡ ಹೆಂಡತಿಗೆ ಹಿಂಗಾದ್ರೆ ಕೊಡ್ತದೆ. ನನ್ನ ಕೆಲಸ ಅದ ಕೊಡಂಗಿಲ್ಲ. ಹಂಗೆ ಹಿರಿಯರ ಆಜ್ಞಾ ಅಂದ್ರೆ ಗುರುಗಳ ಆಜ್ಞಾ ತೊಗೊಂಡಾಕೆ ಸುತ್ತ ಹಾಕಿಲ್ದು. ಗಂಡ ಬಂದ, ಬಾಳೆ ಬದುಕು ನಡೀತಿ. ಅವತಾರಿಕ 4 ಮಕ್ಕಳು ಹುಟ್ಟಿದ್ರು. ಅವರ ನಿವೃತ್ತಿನಾಥ್, ಜ್ಞಾನೇಶ್ವರ, ಸೋಪಾನ್, ಮುಕ್ತಾಬಾಯಿ ಅಂತ 4 ಮಂದಿ ಅವತಾರಿಕರು ಹುಟ್ಟಿದ್ರು. 4 ಮಂದಿ ಸಾಮಾನ್ಯರಲ್ಲ. ನಿವೃತ್ತಿನಾಥ ಸಾಕ್ಷಾತ್ ಕೈಲಾಸದ ಶಂಕರ, ಜ್ಞಾನೇಶ್ವರನ ಮಹಾವಿಷ್ಣು, ಬ್ರಹ್ಮದೇವನ ಸೋಪಾನ ದೇವರ ಬ್ರಹ್ಮ. ಇನ್ನು ಮುಕ್ತಾಯಿ ಅಂತ ತಿಳ್ಕೊಂಡ ಹೆಣ್ಣು ಮಗಳು ಸಾಕ್ಷಾತ್ ಜಗಜ್ಜನನಿ ಅರ್ಥಾತ್ ಭೂದೇವಿ ಮುಕ್ತಾಯಿ ಅಂತ ಹೆಸರಿಟ್ಕೊಂಡು ಬಂದರು. 4 ಮಂದಿ ಒಂದ ತಾಯಿ ಒಳಗೆ ಹುಟ್ಟಿ 4 ಬಡ್ಡಿ ಮಾಡಲಿಲ್ಲ ಅವರು. ಒಂದ ಬಡ್ಡಿ ಮಾಡಿದ್ರು ಅವರು. ಒಂದ ಬಡ್ಡಿ ಏನಂತ ಹೆಸರಿಟ್ರು? ಭಾಗವತ್ ಅಂತಿಟ್ರು. ಅದ ಒಂದು ಬಡ್ಡಿ ಪಂಡ್ರಾಪುರದಾಗ ಏನೈತಿ ಪಂಡ್ರಿ ಸಂಪ್ರದಾಯ ನಿರ್ಮಾಣ ಆತ. ಮಚ್ಚಂದರಾಣಿ ಬೋಧ, ಗೋರಾಕ್ಷಾಸಿ ಕೇಲ, ಗೋರಾಕ್ಷ ಉಳಾಲ, ಗಹಿನಿ ಪ್ರತಿ, ಗಹಿನಿ ಪ್ರಸಾದ, ನಿವೃತ್ತಿದಾತಾರ, ಜ್ಞಾನದೇವಸಾರ, ಸೋಜವಿಲೆ. ಹಿಂಗೆ ನಾಥ ಸಂಪ್ರದಾಯ ಯಾಕೆ ಬಂತಂದ್ರೆ ಒಳಗಿದ್ದವರು ಸಿದ್ರವರು. ಆ ಸಿದ್ರ ಅದರ ಅನ್ನೋ ಸಲುವಾಗಿ ಸಿದ್ರದ ಬರ್ತೈತಿ. ಇವತ್ತಿರ್ತಕ್ಕಂಥ ವಿಷಯ ಮಣ್ಣು ಮನ ಹೋ ಮದ್ ಭಕ್ತ. ಯಾರು ಮನಸ್ಸನ್ನ ಗುರುವಿಗಾಗಿ ಮೀಸಲಿಡ್ತಾರ, ಏನು ಮೀಸಲ ಮಾಡಲಿ ಗುರುವಿಗೆ, ಏನು ಮೀಸಲ ಮಾಡಲಿ. ಏನು ಮೀಸಲು ಮಾಡಿದ್ರೆ ಗುರುನಾಥ್ ಒಲಿತಾನ, ಏನು ಮೀಸು ಮಾಡಲಿ ಕನ್ನಡದೊಳಗೆ ಹಾಡ್ತಾರಲ್ಲ ಹಂಗಿಲ್ಲಿ ಮಣ್ಣು ಮನ ಹೋ ಮದ್ ಭಕ್ತ. ನನಗೆ ಮನಸ್ಸು ಕೊಡು ಅಂದ್ರೆ ಅವ್ರು ಹೆಂಗೆ ಕೊಡಿದ್ರಿ? ಕೆಲಸ ಮಾಡ್ತಿರ್ತೈತೆ, ಕೈ ಕಾಲು ಓಡಾಡ್ತಿರ್ತೈತಿ, 108 ಮನಸ್ಸು ಒಳಗೆ ವ್ಯಸನ ಮಾಡ್ತಿರ್ತೈತಲ್ಲ, ಆ ಮನಸ್ಸನ್ನು ಎಲ್ಲಿವರೆಗೆ ಕೊಡೋದಿಲ್ಲೋ ಅಲ್ಲಿವರೆಗೆ ಗುರು ಕೃಪಾ ಆಗಲಿ, ಹಿರಿಯರ ಕೃಪಾ ಆಗಲಿ, ದೇವಿ ಕೃಪಾ ಆಗಲಿ ಆಗಂಗಿಲ್ಲ. ಹಂಗಾರೆ ಮನಸ್ಸು ಎಷ್ಟನೇ ಇಂದ್ರಿಯ ಅಂದ್ರೆ 11ನೇ ಇಂದ್ರಿಯ ಮನಸ್ಸು. 11ನೇ ಇಂದ್ರಿಯ ಮನಸ್ಸು ಏನು ಮಾಡ್ತೈತಿ? ಏತಮ್ಮ ಮಾತಾಡ್ಬೇಡ್ರೆ, ನೀವು ಮಾತಾಡಕತ್ತಾನ ಪಟ್ನ ಮುಗಿಸ್ಬಿಡ್ತೀನಿ ನಾ. ನೀವು ಮಾತಾಡಕತ್ತಾನೆ ಭಾವ ಹೇಳೋದು ಮನಸ್ಸಿಗೆ ಬರೋಲ್ಲ ಅಂದಂಗೆ ಅದು. ಎಲ್ಲಿ ಸುಮ್ಕೊಂಡ್ರಿ. ಒಳಗಿದ್ದಂಥವ್ರು ಸಚ್ಚಿದಾನಂದಪ್ಪ ಅವ್ರಿಗೆ ಏನಾಗೈತಿ ಅಂದ್ರೆ ಶ್ರಾವಣ ಮಾಸ ಯಾವುದೋ ಒಂದು ಭಾವ ಬಂದೈತಿ ಹೇಳಕತ್ತೈತಿ, ಚಂದ ಕುಂಡಿರ್ತಾರ ಅವ್ರು. ಚಂದಾಗ ಸಮಾಧಾನ ಎಷ್ಟು ನಿಮಿಷ ಕುಂಡಿರ್ತೀರಿ ಅಷ್ಟ ನಿಮಿಷ. ನೀವು ಗದ್ದಲ ಮಾಡಕ್ಕೆ ಮುಗಿಸಪ್ಪ ಭಾವ ಅಂದಂಗೆ ಅದು. ಹೆಂಗೆ ಮಾಡ್ತೀರಿ? ಇರ್ಲಿ ಇರ್ಲಿ ಅದ್ರಾಗ ಒಂದಿಟ ಲೆಕ್ಕದಾಗ ಕುಂತ್ಬೇಡ್ರಿ. ಹಂಗಾರೆ ಮನಸ್ಸು ಎಷ್ಟನೇ ಇಂದ್ರಿಯ ಅಂತ ಬರೀತಾರ ಅಂದ್ರೆ 11ನೇ ಇಂದ್ರಿಯ ಮನಸ್ಸು. 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 11ನೇ ಇಂದ್ರಿಯ ಯಾವುದಂದ್ರೆ ಮನಸ್ಸ. ಆ ಮನಸ್ಸಿಗೆ ಮೀಸಲೈತಿ. ಆ ಮನಸ್ಸಿಗೆ ಉಪದೇಶವನ್ನು ಕೊಟ್ಟಾರ ಸದ್ಗುರುಗಳು. ಅದಕ್ಕೆ ಮನಸ್ಸಿಗೆ ಕೊಟ್ಟಂಥ ಉಪದೇಶವನ್ನು ಪೂರ್ಣಾನಂದ ಅಪ್ಪಾಜಿ ಅವರಾಗಲಿ, ಸದಾನಂದ ಅಪ್ಪಾಜಿ ಅವರಲ್ಲಿ, ಗದಗಿನ ಶಿವಾನಂದ ಅಪ್ಪಾಜಿ ಅವರಾಗಲಿ, ಮಹಾಯೋಗಿ ಚಿದಾನಂದ ಅಪ್ಪಾಜಿ ಅವರಾಗಲಿ 6 ಅಕ್ಷರದ ಮಂತ್ರ ಐತಿ. ಅದು ಎದಕ್ಕೆ ಕೊಟ್ಟಾರ ಅಂದ್ರೆ ಬಾಯಿಲಿ ಹೇಳಾಕ ಮಂತ್ರ. ಅದು ಒಳಗೆ ಕೆಲಸ ಎಲ್ಲೆಲ್ಲಿ ಮಾಡ್ತೈತಿ? ಮನಸ್ಸಿನ ಒಳಗೆ ಹಿಡ್ಕೊಂಡ ನಾಭಿ ಕಮಲದಿಂದ ಭ್ರುಕುಟಿವರೆಗೆ. ನಾಭಿ ಕಮಲ ಅಂದ್ರೆ ಹೊಂಕಳ. ಹೊಂಕಳದಾಗಿಂದ ಓಂ ಅಕ್ಷರ ಎದಿವರೆಗೂ ಬರಬೇಕು. ಎದಿಯಿಂದ ನ ಅಕ್ಷರ ಕಂಠದವರೆಗೆ ಬರಬೇಕು. ನ ಅಕ್ಷರದಿಂದ ಹಿಡ್ಕೊಂಡ ಮ ಅಕ್ಷರ ಭ್ರುಕುಟಿವರೆಗೆ ಬರಬೇಕು. ಭ್ರುಕುಟಿಯಿಂದ ಸಿ ಕಂಠಕ್ಕೆ ಬರಬೇಕು. ವಾ ಅಕ್ಷರ ಕಂಠದಿಂದ ಎದಿವರೆಗೂ ಬರಬೇಕು. ಯ ಅಕ್ಷರ ಎದಿದಿಂದ ಹೊಂಕಳಕ್ಕೆ ಬರಬೇಕು. ಪುನಃ ಯಾವ ಅಕ್ಷರ ಬಂದಂಗೆ ಆತ್ ಮತ್ತೆ ಓಂ ಹೊಂಕಳದಾಗಿಂದ ಬರಬೇಕು. ಹಿಂಗೆ 6 ಅಕ್ಷರಗಳನ್ನು ಬಾಯಿಲೆ ಅನ್ನಂಗಿಲ್ಲ, ಮನಸ್ಸಿನಾಗ ಬಿಡಂಗಿಲ್ಲ. ಬಾಯಿಲೆ ಅಂದ್ರೆ ಫಲ ಕೊಡಂಗಿಲ್ಲ. ಅದು ಸಾಮಾನ್ಯವಾಗಿ ಬಾಯಿಲೆ ಅಂದಾರ ರೂಢನ ಐತಿ ನಿಮಗೆಲ್ಲರಿಗೆ, ಹೌದಲ್ಲ?
ಹಿಂಗಾರ ಮಾಡ್ರಿ ಹಿಂಗಾರ ಮಾಡ್ರಿ, ಹೌದಲ್ಲ. ಆದ್ರೆ ಗುರುಗಳು ಇಲ್ಲಿದ್ದಂಥವ್ರು ಒಳಗೆ ಸಚ್ಚಿದಾನಂದಪ್ಪ ಅವರು ಸಿದ್ಧರು, ಯೋಗಿಗಳು, ತಪಸ್ವಿಗಳು. ಅವ್ರು ಏನು ಮಾಡ್ತಾರೆ ಒಳಗೆ ಮಾಡ್ತಾರೆ. ಹಂಗೆ ಅಲ್ಲಿ ಮಚ್ಚೇಂದ್ರನಾಥ್, ಗೋರಖನಾಥ್ ಆಗಲಿ, ಈಗ ವಿಠ್ಠಲ ಪಂತ ರುಕ್ಮಯ್ಯ ಆಗಲಿ, ಅವ್ರು ಹೆತ್ತಂಥವ್ರು ಏನು ಮಾಡಿದ್ರು ಅಂದ್ರೆ ಒಳಗೆ ಮಾಡಿದ್ರು. ಸಾಮಾನ್ಯವಾಗಿ ಹನುಮಂತನ ಜ್ಞಾನೇಶ್ವರ ಫೋಟೋ ನೋಡೀನಿ ಹೆಂಗೈತದ, ಆಸನ ಹಾಕೊಂಡು ಕುಂತಿದ್ದೈತಿಲ್ಲ, ಏನು ಹನುಮಪ್ಪನ ಗತಿ ಹಿಂಗೆ ಕೈ ಮಾಡಿದ್ದೈತು, ಹಾಂ ಹಿಂಗೈತಿ. ಹಿಂಗೆ ಆಸನ ಹಾಕೊಂಡು ಕುಂತದ್ದು ಕೈ ಯಾರ್ದೈತಿ? ಜ್ಞಾನೇಶ್ವರದೈತಿ. ಹಂಗೆ ಆಸನ ಹಾಕ್ಕೊಂಡು ಮನಸ್ಸಿನಾಗ ಜ್ಞಾನ ಮಾಡಿದವ್ರು ಯಾರಂದ್ರೆ ಯೋಗಿಗಳು. ಅವ್ರು ಗುಪ್ತ ಜ್ಞಾನ ಮಾಡಿದ್ರು. ಇನ್ನು ಗುಪ್ತ ಜ್ಞಾನ ಇವ್ರಿಗೆ ಆಗೋದಿಲ್ಲ ಅನ್ನೋ ಸಲುವಾಗಿ ಹೊರಗೆ ಕೊಟ್ಟರು. ಸಿದ್ಧಾರೂಢರು ಬಂತು, ಪೂರ್ಣಾನಂದ ಅಪ್ಪಾಜಿಯವರು ಬಂತು, ಶ್ರದ್ಧಾನಂದ ಅಪ್ಪಾಜಿಯವರು ಬಂತು, ಚಿದಾನಂದ ಅಪ್ಪಾಜಿಯವರು ಬಂತು. ಹೊರಗೆ ಯಾಕೆ ಕೊಟ್ರು ಅಂದ್ರೆ ಹೊರಗೆ ಅಂದ್ರೆ ಒಳಗೆ ಅನ್ನಕ್ಕೆ ಬರ್ತದಂತೆ, ಮತ್ತು ಹೊರಗೆ ನಾವು ಅನ್ಲಿಕ್ಕೆ ಒಳಗೆ ಎಲ್ಲಿ ಅನ್ನಕ್ಕೆ ಬರಬೇಕು. ಅದಕ್ಕೆ ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ, ಬಿಡು ನಿನ್ನ ಮೋಹದ ಹಮ್ಮ, ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ. ಯಾವ ಕಣ್ಣಿಲಿ ನೋಡಬೇಕು? ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರ್ತಿಯನ್ನು ನಿಲ್ಲಿಸು. ಕಣ್ಣಿನೊಳಗೆ ನೋಡಕತ್ತಿದ್ರ ನೀನ ಕಾಣಬೇಕು ಅಂದ್ರೆ ಅವ್ರ ದಾಸರು. ಪುರಂದಾಸ್, ಕಣ್ಣತ್ ಕಾಸ್, ಕಬೀರ್ ದಾಸ್, ರೋಹಿತ್ ದಾಸ್, ಇವ್ರ ದಾಸರು ಏನಂದ್ರು, ನಾ ಕಣ್ಣಾಗ ಎಲ್ಲಿ ನೋಡ್ತೇನೆ ನೀ ಕಾಣ್ಬೇಕಂದ್ರ ಅವ್ರು. ಮೂರ್ತಿ ಜರ್ ನಿಂತಿದ್ದ ಕರೆ ಆತಪ್ಪ ಅಂದ್ರೆ ಏನಾಕತ್ತೆ ಅಂದ್ರೆ ಲೋಕದ ಎಲ್ಲ ವ್ಯವಹಾರಗಳು ತಾಮ ಶರಣಕ್ಕವಂತ. ಮಾತು ಕೇಳಲು ಮಗ ಮಾತು ಕೇಳ್ತಾನ, ಮಾತು ಕೇಳಲು ಸೊಸಿ ಮಾತು ಕೇಳ್ತಾಳ, ಮಾತು ಕೇಳಲು ಗಂಡ ಮಾತು ಕೇಳ್ತಾನ. ಯಾವಾಗ? ಗುರುವಿನ ಮೂರ್ತಿ ಕಣ್ಣಾಗ ನಿಂತ. ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ. ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ? ಈ ಹೊರಗಿನ ಕಣ್ಣಿಂದ ನೋಡಿದ್ದು ಚರ್ಮ ಚಕ್ಷುಷೆ ನ ಲಕ್ಷೆ. ಈ ಚರ್ಮದ ಕಣ್ಣು ಹೊರಗಿನ ಯಾವಾರಕ್ಕೆ ಬೇಕಿದೆ. ಅದ್ರ ಒಳಗೊಂದು ಜ್ಞಾನದ ಕಣ್ಣು ಐತಿ. ಏನು ಕೊಟ್ಟಂತ 6 ಅಕ್ಷರ ಮಂತ್ರವನ್ನ ಪ್ರಾಣಾಯಾಮದಾಗ ಮಾಡೋದ್ರಿಂದ ಉಲಟ ಹಿ ಪ್ರಾಣಾಂಚ ತೇ ಹಿ ಮನಾಚ ನಿರ್ಧಾರೋ ಅಸೇ. ಇದನ್ನ ಶಬ್ದ ಮರಾಠಿ ಒಳಗಂದಿನ ಮತ್ತು ಕನ್ನಡದಾಗ ಹೇಳ್ತೇನೆ. ಇದೇನು ಓದ್ರಾಕತ್ತಿ ಭಾವ ಅಂತೀರಿ ಇರಲಿ. ಉಲಟ ಹಿ ಪ್ರಾಣಾಂಚ, ಪ್ರಾಣಾಯಾಮದೊಳಗೆ ನಾಮಸ್ಮರಣೆ ಮ್ಯಾಲೆ ಹೋಗ್ಬೇಕು, ಬುರುಕುಟಿ ಮಠ, ಬುರುಕುಟಿದಿಂದ ತೆಳಗೆ ಬೆಳಬೇಕು. ಪ್ರಾಣವಾಯು ಅಪಾನವಾಯು ಅಂತ ತಿಳ್ಕೊಟ್ಟ. ಪ್ರಾಣವಾಯುದಿಂದ ಮ್ಯಾಗ ಬರಬೇಕದು, ಅಪಾನವಾಯುವಿದಿಂದ ತೆಳಗೆ ಬರಬೇಕು. ಇದು ಅವ್ರ ಸದ್ಗುರುಗಳು ಮಾಡಿದಂಥ ಧ್ಯಾನ. ಅಂದಾಗ ಅವ್ರ ಜಗತ್ತನ ಭಕ್ತಿ ಸಹಜ ಏನಂತಾರ ಅದಾಗಬೇಕು. ಅಂಥ ಶಕ್ತಿಯನ್ನು ನಿಮಗೆಲ್ಲರಿಗೂ ಅವ ಸದ್ಗುರುನಾಥ್ ನಂಬಿಕೆ ಇಟ್ಟವ್ರು ಕೊಡ್ತಾರೆ. ಈ ತಾಯಿಗಳು ಕುಂತಾರೆ ಇಲ್ಲಿ. ತಾಯಿಗಳು ಈ ಊರಿಗೆ ಬಂದಂಥ ಸ್ವಸ್ಥರು ಕೊಡಪಾಣ ಅಂತ ಕೊಟ್ಟಿರ್ತಾರಲ್ಲ ಹನುಮಂತನ. ಕೊಡಪಾಣ, ಆ ಕೊಡಪಾಣದಾಗ ಏನಿರ್ತೈತಿ ಹೆಸರು? ಸಂಗಪ್ಪ, ನಿಂಗಪ್ಪ, ಹಿರೇಮುಚ್ಚುಳಗುಡ್ಡ. ಇಲ್ಲಿ ಅಲ್ಲ, ಮತ್ತೊಂದು ಕಡೆ ಕೊಟ್ಟವ್ರಿ. ಸಂಗಪ್ಪ, ನಿಂಗಪ್ಪ, ಹಿರೇಮುಚ್ಚುಳಗುಡ್ಡ ಮಗಳಿಗೆ ಕೊಟ್ಟದ್ದು. ಈ ಊರನ್ನ ಹೆಣ್ಮಕ್ಳು ಮತ್ತೊಂದೂರಿಗೆ ಕೊಟ್ಟಾಗ ಹಿಂಗೆ ಹೆಸರು ಬರೆಸ್ತಾರೆ. ಆ ಕೊಡು ಮುಂದೆ ಕೊಡ ಯಾವುದೈತಿ? ತಾಮ್ರ ಕೊಡ ಐತಿ. ತಾಮ್ರ ಕೊಡನ ನಮ್ಮ ಹಿರಿಯರು ಯಾಕೆ ಕೊಟ್ರಂದ್ರೆ ನನ್ನ ಮಗಳು 100 ವರ್ಷ ಸುಖದಿಂದ ಇರಲಿ, ತಾಮ್ರ ಕೊಡದ ನೀರು ಕುಡೋದ. ಒಂದು 100 ವರ್ಷ ಬದುಕಲಿ, ಸುಖದಿಂದ ಬದುಕಲಿ, ಆರೋಗ್ಯದಿಂದ ಬದುಕಲಿ ಅಂತ ತಿಳ್ಕೊಂಡ ತಾಮ್ರ ಕೊಡವನ್ನು ಸುರ್ಗಿ ಸಾಮಾನ್ದಾಗ ಕೊಟ್ಟರು. ಸುರ್ಗಿ ಸಾಮಾನ್ದಾಗ ಹಂಡೆನೂ ಕೊಟ್ಟಾರ, ತಾಮ್ರದ್ದು ಕೊಡನೂ ಕೊಟ್ಟಾರ, ತಾಮ್ರ ಟಾಕಿನೂ ಕೊಟ್ಟಾರ. ಅದ್ರ ಒಳಗಿನ ನೀರು ಯಾರು ಕೊಡದಾರ? ಒಂದು 100 ವರ್ಷ ಬದುಕೇ ಅದಾರ. ತಾಮ್ರ ಕೊಡ, ತಾಮ್ರ ಹಂಡೆ ಡಬ್ಬ ಹಾಕಿದವ್ರು ಎಷ್ಟು ವರ್ಷ ಬದುಕ್ಯಾರ ಹನುಮಂತನ? ಈಗ ಹೆಂಗದಾವ? ಮ್ಯಾಕದಾವ, ತೆಳಗದಾವ ಕೊಡ ಅದಾವು ತಿಕ್ಕಾಕ್ ಬರುದಿಲ್ಲ ಅಂತೇಳಿ ಒಂದಿಷ್ಟು ಮಂದಿ ಡಬ್ಬ ಹಾಕಿದಂಗೆ ಕಾಣ್ತಾರೆ. ಇಲ್ಲೇ ನಿಮ್ಮೂರಾಗ ಇರ್ಬೇಕ ಇರ್ಲಿ. ಯಾಕಂದ್ರೆ ಆರೋಗ್ಯದಿಂದ ಇರಲಿ ಅನ್ನೋ ಸಲುವಾಗಿ ತಾಮ್ರ ಕೊಡವನ್ನು ಕೊಟ್ಟರು. ಇನ್ನು ಇಲ್ಲಿ ಕಿವಿ ಒಳಗೆ ಬೆಂಡವಾಲಿ ಅಂತ ಇರ್ತೈತಲ್ಲ, ಬೆಂಡ್. ಇಲ್ಲಿ ತವ್ರ ಮನ್ಯಾಗೂ ಬೆಂಡ್ ಆಗಿರ್ಬೇಕು, ಗಂಡನ ಮನ್ಯಾಗೂ ಬೆಂಡ್ ಆಗಿರ್ಬೇಕು. ಅಂದ್ರೆ ಬೆಂಡವಾಲಿ ಹಾಕೊಳ್ಳೋದು. ಮತ್ತು ಇಲ್ಲಿ ಬೆಂಡ್ ಆಗಿಲ್ಲ, ಅಲ್ಲಿ ಬೆಂಡ್ ಆಗಿಲ್ಲ ಅಂದ್ರೆ ಹಾಕೊಂಡು ಉಪಯೋಗಿಲ್ಲ. ಇನ್ನು ತೆಳಗಿನ ತಾಲೂಕ, ಮ್ಯಾಲಿನ ತಾಲೂಕು ಅದಾವಲ್ಲ ಇವ. ನನ್ನ ಮಗಳಿಗೆ ಅದಾವ.
ಹಾಂ, ತೆಳಗಿನ ತಾಲೂಕ ಮೇಲಿನ ತಾಲೂಕ ಅಂತ ತೆಳಗಿನ ಓಣ್ಯಾನ ಸುದ್ದಿ ಇಲ್ಲಿ ಹೇಳಂಗಿಲ್ಲ, ಇಲ್ಲಿದು ಹೋದ್ ಅಲ್ಲಿ ಹೇಳಂಗಿಲ್ಲ ಅಂದ್ರೆ ಅವನ್ನ ಹಾಕೊಳ್ಳೋದು ಯಾವನ್ನ ತೆಳಗಿನ ತಾಲೂಕ ಮೇಲಿನ ತಾಲೂಕು. ಇನ್ನು ಮ್ಯಾಗ ಬುಗುಡಿ ಅಂತ ಇರ್ತೈತಿ, ಅದಕ್ಕೆ ಕಳಸ ಅಂತಾರ. ಮೈಲಾರಲಿಂಗ ಮ್ಯಾಗ ಇದ್ದದ ಕಳಸ ಅಂತಾರ, ಅದಕ್ಕೆ ಬುಗುಡಿ ಅಂತಿರಲಿವ, ಬುಗುಡಿ ಅಂತಾರ, ಕಳಸ ಅಂತಾರ. ಹಂಗ ಆ ಬುಗುಡಿ ಯಾವಾಗ ಆಕತ್ತಂದ್ರೆ ತೆಳಗಿನ ತಾಲೂಕ ಮೇಲಿನ ತಾಲೂಕ ಬೆಂಡವಾಲಿ ಈ ಮೂರು ಸರ್ಕಾರದ ಗೆದ್ರ ಇದರ ಪಾಸ್ ಆದ್ರೆ ಮ್ಯಾಗ ಕಳಸ ಅಂತ ಬರ್ತೈತಿ, ಅದ ಬುಗುಡಿ ಅಂತಾರೆ. ಅವ್ವ ನಮ್ಮ ಮನೆ ಕಳಿಸಿದ್ದಂಗವ ಗಂಗವ್ವ, ಅಯ್ಯ ಶಾಂತವ್ವ ನಮ್ಮ ಮನೆ ಕಳಿಸಿದ್ದಂಗವ್ವ, ಅಯ್ಯ ನನ್ನ ಸೊಸೆಯ ಲಕ್ಷ್ಮವ್ವನ ಕಳಿಸಿದ್ದಂಗವ. ಯಾಕ ಇದ್ರಷ್ಟ್ರದಾಗ ಪಾಸ್ ಆದಂದ್ರೆ ಆಕಿಗೆ ಬುಗುಡಿ ಇಡಕ್ಕೆ ಅಡ್ಡಿ ಇಲ್ಲ, ಮತ್ತು ಇದ್ರ ಪಾಸ್ ಆಗಲ್ಲ ಬುಗುಡಿ ಇಟ್ಟು ಉಪಯೋಗ ಏನು? ಅದಕ್ಕೆ ಅವ್ರು ಹೇಳ್ತಾರ, ಮನ್ ಮನಹೋ ಮದ್ ಭಕ್ತ ಮಧ್ಯಾಜಿಮಾಂ ನಮಸ್ಕರು. ನನಗೆ ಮನಸ್ಸಿನಿಂದ ನಮಸ್ಕಾರ ಮಾಡ್ರಿ, ಹೊರಗಿನ ನಮಸ್ಕಾರ ಗೊತ್ತಾಗೋ ಸಲುವಾಗಿ. ಮುತ್ಯಾರು ಬಂದಾರ ನೋಡೋ ನಮಸ್ಕಾರ ಮಾಡಿ, ಎದಕ್ಕೆ ಹೊರಗೆ ಮಾಡಕ್ಕೆ? ಏನೋ ಮನಸ್ಸಿನಿಂದ ನಮಸ್ಕಾರ ಮಾಡಿದ್ದೇನಂದ್ರೆ ಸೀದಾ ಹೋಗಿ ಒಳಗೆ ಗದ್ಗೆ ಅಪ್ಪ ಅವ್ರಿಗೆ ಒಳಗಿದ್ದಂಥ ಆದಿಶಕ್ತಿಗೆ ಮುಟ್ತದ. ಆ ಮನಸ್ಸನ್ನು ಗೆಲ್ಲಬೇಕಾದ್ರೆ ಮೊದಲು ಏನು ಹಾಕ್ಬೇಕಂದ್ರೆ ಆಹಾರ ಶುದ್ಧ ಹಾಕ್ಬೇಕಂತ. ಅತಿಯಾದ ಖಾರ ಹಾಕಂಗಿಲ್ಲ, ಅತಿಯಾದ ಹುಳಿ ಹಾಕಂಗಿಲ್ಲ, ಅತಿಯಾದ ಯಾವುದೇ ಇದ್ರೂ ಸಹಿತ ಹಾಕಿದ್ರೆ ಮನಸ್ಸು ಮಾತು ಕೇಳುವುದಿಲ್ಲ. ಶುದ್ಧ ಸಾತ್ವಿಕ ಆಹಾರಗಳನ್ನು, ತಪ್ಪಲು ಪಲ್ಯಗಳನ್ನು, ಆಗ ಕಡದ ಮಜ್ಜಿಗೆನ, ಆಗ ಕಡದ ಬೆಣ್ಣಿನ, ಬೆಣ್ಣೆ ತಿಂದ್ರೆ ಮಕ ಹಿಂಗಿರ್ತತನ, ಹೆಂಗಿರ್ತತಿ? ಶಶಿ ಶಶಿ ಮುಖ ಗೋಪಿಯ ಕಂದನೆ ಬಾರೋ. ಶಶಿ ಅಂದ್ರೆ ಯಾರು? ಸೂರ್ಯ. ಸೂರ್ಯನ ಗತೆ ಮಕ ಕಾಣ್ಬೇಕಾದ್ರೆ ಬೆಣ್ಣೆ ತಿಂದ್ರಾಕತಿ, ಮಜ್ಜಿಗೆ ಕುಡಿದ್ರಾಕತ್ತನ ಆಗುದಿಲ್ಲ. ಅದಕ್ಕೆ ಸಾತ್ವಿಕ ಆಹಾರದಾಗ ಯಾವ್ದು ಬರ್ತೈತೆ ಬೆಣ್ಣೆ ಬರ್ತೈತಿ, ಆಗ ಕಡದ ಮಜ್ಜಿಗೆ ಬರ್ತೈತಿ. ಮತ್ತು ತಪ್ಪಲು ಪಲ್ಯಗಳು ಅಂತದಾವಲ್ಲ, ನೆಗ್ಲಿ ಮುಳ್ಳ, ಮೈಲಾರಲಿಂಗ, ಅದು ಸಾತ್ವಿಕ ಆಹಾರದಾಗ ಬರ್ತೈತ. ಮುಂದೆ ಆ ಬೆಳ್ಳನ ಹೂ ಇರ್ತೈತಲ್ವ, ಮ್ಯಾಗ ಏನಂತಾರ ಹೊನ್ನಿ ಕುಕ್ಕನ, ಹೊನ್ನಿ ಕುಕ್ಕ, ಅದು ಸಾತ್ವಿಕ ಆಹಾರದಾಗ. ಹೊನ್ನಿ ಕುಕ್ಕ, ಆ ಹೊನ್ನಿ ಹೂ ಆಗಿರ್ತೈತಲ್ಲ, ನೀವು ಗೌರಿ ಹುಣ್ಣಿಯಾಗ ಬೆಳಗ್ತಿರಲ್ಲ, ಅದು ಸಾತ್ವಿಕ ಆಹಾರದಾಗ ಬರ್ತದೆ. ಕಿರ್ಕ್ ಸಾಲಿ ಪಲ್ಯ ಸಾತ್ವಿಕ ಆಹಾರದಾಗ ಬರ್ತದೆ. ತಪ್ಪಲು ಪಲ್ಯಗಳು ಎಲ್ಲ ಸಾತ್ವಿಕ ಆಹಾರದಾಗ ಬರ್ತಾವ. ಇನ್ನು ಹೆಸರಿಟ್ಟಿನ ಜುನಕಂತ ಮಾಡ್ತಿರಲ್ಲ, ಬಹುಶಃ ನಾಳೆ ಸಿಗಬಹುದು ನಮಗೂ, ಇರಲಿ. ಅದು ಏನೈತಿ ಸಾತ್ವಿಕ ಆಹಾರದಾಗ ಬರ್ತದೆ. ಅಕ್ಕಡಿ ಕಾಳು ದಿನಸಿ ಎಲ್ಲ ಸಾತ್ವಿಕ ಆಹಾರದಾಗ ಬರ್ತಾವ. ಅವು ಬರ್ತಾವ ಅಂತೇಳಿ ಹೂವಿ ಅಂತ ತಿಂದ್ರೆ ಮತ್ತೆ ಕೈಯಾಚರಿಗೆ ಬರ್ತದಂತ. ಅಷ್ಟ ಒಂದು ಲೆಕ್ಕದಾಗಿ ಏಟ್ಬೇಕು, ಅಷ್ಟು ಇವನು ತಗೊಳ್ಳೋದ್ರಿಂದ ಆ ಸಾತ್ವಿಕ ಗುಣ ಒಳಗೆ ತಗೊಳ್ಳೋದ್ರಿಂದ ಸಾತ್ವಿಕ ಗುಣ ಹೊರಗೆ ಬರ್ತದೆ. ಸಾತ್ವಿಕ ಗುಣ ಬಂತು ಜಾಗೃತ ಆಕತ್ತಿಲ್ಲ ಮನುಷ್ಯ. ಜಾಗೃತ ಅಂದ್ರೆ ಏಕಾಗ್ರತೆ. ಸರ್ಕಸ್ ನೋಡ್ರಿ ನಮ್ದಕ್ಕ, ನೀವು ಸರ್ಕಸ್ನ ತಂತಿ ಮ್ಯಾಗ ಅಡ್ಡಾಡ್ತಿರ್ತಾಳ ಒಂದು ಸಣ್ಣ ಹುಡುಗಿ, ನೋಡ್ರಿ ನೀವು ಹಿಂಗಾರು ಮಾಡಿ ನೋಡಿ. ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾಳಾಕೆ, ಎಷ್ಟು ಮಂದಿ ಕುಡಿಯಾರ ನನಗದು ನೋಡ್ತಾಳ ಆಕೆ. ಸರ್ಕಸ್ನ್ಯಾಗ ಆಡೋ ಹುಡುಗಿ ಇಲ್ಲ, ಏನು ಮಾಡ್ತಾಳ? ತನ್ನ ಕೈಯಾಗಿದ್ದಂಥ ಬಡಿಗೆ ಬ್ಯಾಲೆನ್ಸ್ ಇಟ್ಕೊಂಡು ಆಚೆ ಕಡೆ ಮುಟ್ಟುದು ಒಂದ ಗುರಿ ಇರ್ತದೆ. ಯಾರಿಗೆ? ಸರ್ಕಸ್ನ್ಯಾಗ ಹುಡುಗಿ ಇದ್ದಂಥ ತಂಗಿಗೆ. ಅಲ್ಲಿ ಹೋಗಿ ಮುಟ್ಟಿದ್ದಿಲ್ಲೋ ನನ್ನ ಕೆಲಸ ಮುಗಿತಾಳಾಕೆ. ಹಂಗೆ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವ್ರು, ಗುರುವಿನ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಗುರಿ ಅಲ್ಲಿ ಮುಟ್ಟಬೇಕಾದ್ರೆ, ಏಕಾಗ್ರತೆ ಆಗ್ಬೇಕಾದ್ರೆ ಸಾತ್ವಿಕ ಆಹಾರ ಇದ್ರೆ ಏಕಾಗ್ರತೆ ಆಗ. ಏಕಾಗ್ರತೆ ಆತಪ್ಪ ಅಂತಂದ್ರೆ ಭಾವ ಶುದ್ಧ ಆಕತಿ. ಭಾವ ಶುದ್ಧ ಆತಂತಂದ್ರೆ ಅಂತಿರ್ತಾರಲ್ಲ ಲಘು ಮಾತು ಹುಡುಗರು ಕೇಳಿ, ಮುದುಕ ಆ ರೊಟ್ಟಿ ಹಿಟ್ಟಿ ನೀರು ಕಡಿಮೆ ಬಿದ್ದ ಒಂದು ಚರಿಗೆ ತೊಗೊಂಡು ಬಾರ್ಬೇ, ಒಂದು ಚರಿಗೆ ನೀರು ತೊಗೊಂಬ ಮುದುಕ ಅನ್ಗುಣ. ನೀವು ತಂದಿರಿಲ್ಲ ಗೊತ್ತಿಲ್ಲ, ಒಂದೊಂದು ಕಡೆ ಅದ, ಹೋಗವೆ ಅಂತ ಹೊಕ್ಕಾರ. ಹೋಗಿರ ನೀವು? ಇಲ್ಲ. ಹಂಗೆ ಏನೋ ನೀವು ಬಕಬಾವ್ ಹರಿಲಿ ನೀವು ಅಂದಿಲ್ಲ. ಅಲ್ಲಿ ನಮ್ಮ ಊರಾಗಿನ ಸುದ್ದಿ ಅದು ಅಂದಿರಿಲ್ಲ, ಅಂದಿಲ್ಲ ನೀವು. ಭಾವ ಆತಾಗ ಹರಿಲಿ ಅಂತ, ಭಾವ ಆತಾಗ ಹರಿಲಿ, ಏನೋ ನೀವು ಬಕಬಾವ್ ಹರಿಲಿ. ಆ ಭಾವ ಗುರುವಿನ ಕಡೆ ಹರಿಲಿ, ದೇವಿ ಕಡೆ ಹರಿಲಿ, ಸತ್ವನದ ಕಡೆ ಹರಿಲಿ, ಸಜ್ಜನರ ಕಡೆ ಹರಿಲಿ. ಭಾವ ಆತಾಗ ಹೋತಿಲ್ಲೋ, ಭಾವವಿನ ದೇವ. ಆ ದೇವ್ರನ್ನ ಯಾಕೆ ಹುಡ್ಕಾಕೋಕಿರ್ತಾರ ಅವು. ಭಾವ ಇತ್ತಾಗ ಹರಿಯಾಕತ್ತೆ, ದೇವ್ರು ಓಡಾಡಿ ಬರ್ತಾನಂತಾರ. ದೇವ್ರು ಅಂತೇಳಿ ಹೋಗುದಿಲ್ಲ ನಾವು, ಆ ದೇವ್ರಿಗೆ ಹೋಗಬೇಡತ್ತಾರ ಅವ್ರು. ಭಾವ ಇತ್ತಾಗ ಹರಿಯಾಕತ್ತಿ ಮುಗಿದು ಹೋತು. ಭಾವವಿನ ಭಕ್ತಿ
ಭಕ್ತಿ ವಿನ ಮುಕ್ತಿ. ಮುಕ್ತಿ ಅಂತೇಳಿ ಸತ್ ಮ್ಯಾಗಲ್ಲ ಇರಾಕಲಿ ಅಂತಾರ. ಹಂಗೆ ಇರಾಕಲಿ ಮುಕ್ತಿ ಆಗ್ಬೇಕಾದ್ರೆ ಇದೇನು ಕುಡಿತಲ್ಲ ಸತ್ಸಂಗ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲದೊಳಗಿನ ರಜ್ಜಿನಂತಕ್ಕು. ಹಂಗೆ ಸಜ್ಜನರ ಸಂಘ ಇದು ಕುಡಿಯತ್ತಲ್ಲ ಅಪಾರ ಮಠದ ಮುಂದೆ, ಇದು ಸಜ್ಜನರ ಸಂಘ. ಹಂಗೆ ಸಾತ್ವಿಕ ಗುಣ ಬರ್ಬೇಕಾದ್ರೆ, ಸಾತ್ವಿಕ ಗುಣಗಳನ್ನು ಪಡಿಬೇಕಾದ್ರೆ ಹೆಂಗೆ ಸತ್ವ ಗುಣ ಬರ್ತೈತೋ, ಸತ್ವ ಗುಣ ಬಂದ್ಮ್ಯಾಗ ಏಕಾಗ್ರತೆ ಆಕತಿ, ಏಕಾಗ್ರತೆ ಆದ್ಮ್ಯಾಗ ಭಾವ ಶುದ್ಧ ಆಕತಿ, ಭಾವ ಶುದ್ಧ ಆದ್ಮ್ಯಾಗ ಭಕ್ತಿ ಮಾಡಕ್ಕೆ ಬಂದಾಗ 11 ಇಂದ್ರಿಯ ಮನಸ್ಸು ಮಾತು ಕೇಳ್ತದೆ. ಹೀಗೆಲ್ಲ ಆಯ್ತು. ಅದಕ್ಕೆ ಮನ ಹೋ ಮತ್ ಭಕ್ತ. ನನ್ನ ಮನಸ್ಸಿನ ಆಗಪ್ಪ ಏನು ಬೇಕಾದಿರಿ ನಾ ಅದೀನಿ ಅಂತಾರ. ಈಗಾಗಲೇ ಸತ್ತು ಬಿಟ್ಟಾರ, ಸುಮ್ ಬೆಲ್ಲ ಬಾಣ ಹಿಡ್ಕೊಂಡು ನಿಂದ್ರ, ನೆಪ ಮಾತ್ರ ಕೇಳ್ಕೊಂಡು ನಿಂದ್ರನೇ ಅವ್ರು ಒಳ್ಳೆ ಶಕ್ತಿ ಅಂದ ಜಗ್ಗಿನಂತ. ಮನ ಹೋ ಮತ್ ಭಕ್ತ ಮಧ್ಯಾಜಿ ಮಾಂ ನಮಸ್ಕಾರೋ. ನಮಸ್ಕಾರ ಮಾಡಿದ್ದು ಒಂದು ಬೇರೆ ಇದ್ರ ಒಳಗೊಂದು ಬೇರೆ. ಅವನು ಸುಳಿ ಇವಳೆ ಬಂದಪ್ಪ ಇವ ಅನ್ಕೊಂತ ನಮಸ್ಕಾರ ಮಾಡಿದ್ರೆ ಮುಟ್ಟಂಗಿಲ್ಲ. ಇದು ನಾ ಮಾಡೋದು, ನೀಡುವುದು, ಕೇಳುವುದು, ಉಣ್ಣುವುದು, ತಿನ್ನುವುದು ನಿನಗ ಮುಡಿತು ನೋಡು. ಮಧ್ಯಾಜಿ ಮಾಂ ನಮಸ್ಕಾರೋ ತೇಷಾಭಿ ನಿತ್ಯಾಭಿ. ಒಂದು ದಿವಸ ಧ್ಯಾನ ಮಾಡಿ ಒಂದು ದಿವಸ ನಮಸ್ಕಾರ ಮಾಡಿ ಬಿಡೋಂಗಿಲ್ಲ. ನೀವೇನು ಸಾಲಿಗೆ ಹೋಗೋಕ್ಕಿಂತ ಮೊದಲು ಮನ್ಯಾಗ ತಂದೆಗೆ ತಾಯಿ ನಮಸ್ಕಾರ ಮಾಡಿ ಹೋದ್ರಿ, ಆ ಶಾಲೆಯಾಗಿದ್ದಂಥ ಸರಸ್ವತಿ ಅವ್ರು ನಿಮ್ಮ ಬುದ್ಧಿ ಕೊಡ್ತಾಳೆ. ಮನೆಯಾಗಿದ್ದ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೋದ್ರೆ ಆಕೆ ಅಲ್ಲಿ ಶಾರವ್ ಏನಂತಾಳೆ, ಮತ್ತೆ ಇಲ್ಲಿ ಯಾರ ಶಾರವ್ ಇದ್ದೀರಿ, ಮತ್ತೆ ಅಲ್ಲಿ ಶಾಲೆಯನ್ ಶಾರದಮ್ಮ ಅಲ್ಲ. ಮನೆಯಾಗಿದ್ದ ಸಾಕ್ಷಾತ್ ತಂದೆ ತಾಯಿನ ಬಿಟ್ಟು ನಮಸ್ಕಾರ ಮಾಡಿ ಬಂದಿಲ್ಲ, ಹೌದು ಅವ್ರು ಮೊದಲು ನಮಸ್ಕಾರ ಮಾಡತ್ತ. ಹಂಗೆ ಸಣ್ಣ ಮಕ್ಕಳಾದಂಥವ್ರು ಪಾಲಕರ ಮಾತನ್ನು ಕೇಳಿ ಮುಂದೆ ಹೆಜ್ಜೆ ಇಟ್ರಪ್ಪ ಅಂದ್ರೆ ಇವತ್ತಿರ್ತಕ್ಕಂಥ ಈ ಒಂದು ಅಧ್ಯಾತ್ಮ ಚಿಂತನದ ಮೂಲ ಗುರಿ ಏನೈತಪ್ಪ ಅಂದ್ರೆ ಮಧ್ಯಾಜಿ ಮಾಂ ನಮಸ್ಕಾರೋ ತೇಷಾಭಿ ನಿತ್ಯಾಭಿ ಯುಕ್ತಾನಾಂ. ನಿತ್ಯದಲ್ಲಿ ಸರ್ ಹಿಂಗೆ ನೀವು ಮಾಡಿದ್ದ ಕರಿ ಆದ್ರೆ ನಿಮ್ಗೆ ವಿದ್ಯಾಪ್ರಾಪ್ತಿ ಆಕತಿ. ವಿದ್ಯಾಪ್ರಾಪ್ತಿ ಆದಗಂಡೆ ನೀವು ಮನಸ್ಸಿನಾಗ ಇಂಥದ್ದು ಮಾಡ್ಬೇಕಂತಿರ್ತೈತಿ. ಏನು ನೀ ಏನಾಗ್ಬೇಕಂತ ಮಾಡಿ ಸಾಲಿ ಕಲ್ತ ಅಣ್ಣ ಆರ್ಮಿ ನೋಡ, ದೇಶ ಸೇವಾ ಮಾಡ್ಬೇಕನ್ನೋ ಭಾವ ಐತಿಲ್ಲ, ಅದನ್ನ ಇಟ್ಕೊಂಡ ಅವು ನಮಸ್ಕಾರ ಮಾಡ್ಬೇಕು, ಅದನ್ನ ಇಟ್ಕೊಂಡ ಅಪ್ಪಗೆ ನಮಸ್ಕಾರ ಮಾಡ್ಬೇಕು, ಅದನ್ನ ಇಟ್ಕೊಂಡ ಗದ್ಯಾ ಚಿದಾನಂದಪ್ಪ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಆ ಭಾವ ಇಟ್ಕೊಂಡು ನಮಸ್ಕಾರ ಮಾಡಿದ್ರೆ ಅದು ಕೆಲಸ ಮಾಡ್ತಾರೆ. ಒಳಗೊಂದು ಬೇರೆ ಹೊರಗೊಂದು ಅದೇ ಇಲ್ಲ. ಮಧ್ಯಾಜಿ ಮಾಂ ಅಂದ್ರೆ ನನಗೆ, ಅಂದ್ರೆ ಪರಮಾತ್ಮಗೆ, ಅರ್ಥಾತ್ ಗುರುವಿಗೆ, ತಂದೆ ತಾಯಿ. ತೇಷಾಭಿ ನಿತ್ಯಾಭಿ. ಒಂದು ದಿವ್ಸ ನಮಸ್ಕಾರ ನಿನ್ನೆ ಮಾಡಿ ನಾಳೆ, ನಿನ್ನೆ ಆಯ್ತಾರ ಇತ್ತಾಳೆ, ನಿನ್ನ ಸಾಮಾರು ಇತ್ತಾಳೆ, ನಿನ್ನ ಮಂಗಳಾರ ಇತ್ತು ಮಾಡಿ ಅಲ್ಲ. ದಿವಸ ಜರ್ ಮಾಡಿದ್ದ ಕರಿ ಆತಂದ್ರೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ನಾವು ಸದ್ಗುರುನಾಥ್. ಯೋಗ ಅಂದ್ರೆ ಕೊಡೋದು. ಏನು ಕೊಡ್ಬೇಕಾಗಿತ್ತು ಈಗ? ಏನು ಬೇಕಾಗಿತ್ತು? ವಿದ್ಯೆ ಬೇಕಾಗಿತ್ತು. ಹಂಗಾರೆ ವಿದ್ಯೆ ನಿಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ ಮುಂಜಾನೆ ನಸಕನೆಗೆದ್ದ ಪೂರ್ವದ್ವಾರೇ ತ್ರಿಕೂಟ ದೇಕಿಯಲ್ಲಿ, ಮುಂಜಾನೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿ ನಮಸ್ಕಾರ ಮಾಡಿ ಸೂರ್ಯ ದಿಕ್ಕಿಗೆ ಕೂತ್ಕೊಂಡು ನೀವು ದೇವರ ನಾಮಸ್ಮರಣೆ ಮಾಡಿದ್ರೆ ಅದು ವಿದ್ಯಾ ಪ್ರಾಪ್ತಿ ಆಗತ್ತೆ. ಪೂರ್ವದ್ವಾರೇ ತ್ರಿಕೂಟ ದೇಕಿಯಲ್ಲಿ, ಪೂರ್ವ ದಿಕ್ಕಿಗೆ. ಪಶ್ಚಿಮ ಚಾಲವೇಲೆ ಆತ್ಮತೇತೆ ನಿರ್ಧಾರಿ. ಪಶ್ಚಿಮ ದಿಕ್ಕಿಗೆ ಕೂತ್ಕೊಂಡು ದೇವ್ರು ನೆನೆಸಿದ್ರೆ ಅಂದ್ರೆ ಆತ್ಮಜ್ಞಾನ ಆಕತಿ. ಏನು ಬಿಡ್ರಿ, ಮನಿ ಮ್ಯಾಗ ಭಾಳ ಲಿಂಬಿಕಾಯಿನ ಬಂದು ಬೀಳ್ತಾವಂದ್ರೆ ದಕ್ಷಿಣ ದಿಕ್ಕಿಗೆ ಕುಂಡಿರ್ಬೇಕು. ನಿಮ್ಮ ಮನಿ ಮಾಡಿ ಮ್ಯಾಗ ಏನು ಬಿಡಂಗಿಲ್ಲ ಹನುಮಂತನ, ಆ ಮಂದಿನೇ ಇಲ್ಲ ಅಂತಿಲ್ಲೇ. ಯಾಕ ದೊಡ್ಡ ದೇವ್ರ ಐತಿಲ್ಲಿ. ದಕ್ಷಿಣ ದಿಕ್ಕಿಗೆ ಕುತ್ಕೊಂಡ ನಾಮಸ್ಮರಣೆ ಮಾಡೋದ್ರಿಂದ ವೈರಿಗಳ ಮರ್ತನ ಆಕತಿ ಅಂತ. ಇನ್ನು ಉತ್ತರ ದಿಕ್ಕಿಗೆ ಕುತ್ಕೊಂಡು ಕೆಲಸ ದೇವ್ರು ನೆನೆಸೋದ್ರಿಂದ ರಾತ್ರಿ ಮಲಗು ಮುಂದೆ ಮುಂಜಾನೆ ಹೇಳುವ ಮುಂದೆ ಏನಾಕತಿ? ಗುರು ಸಾಕ್ಷಾತ್ಕಾರ. ಉಪದಿಕ್ಕಗಳು ಈಶಾನ್ಯ, ಅಗ್ನಿ, ನೈಋತ್ಯ, ವಾಯವ್ಯ, ಇವು 3 ತಾಸು ಒಂದೊಂದು ದಿಕ್ಕಿಗೆ ಕೂತು ಮಾಡಿದಾಗ ಅದು ಮುಂದೆ ಹೇಳಕ್ಕೆ ಬರ್ತದೆ. ಹಂಗೆ ಪ್ರಾಥಮಿಕ ಶಾಲೆ ಒಳಗೆ ನಮಗೆ ರೊಟಾಯಿಕ ಬರಲಿಲ್ಲ, ಕಕ ಬರಲಿಲ್ಲ, ಮಗ್ಗಿ ಬರಲಿಲ್ಲ. 52 ಅಕ್ಷರದ ಸರ್ಕಾರ 2 ಅಕ್ಷರ ಕಟ್ಕೊಂಡು ತಿಂದೈತೆ. ಎಷ್ಟು ಅಕ್ಷರ? ಮೂಲಾಕ್ಷರಗಳು 52 ಎಷ್ಟದ ಹಚ್ಚದವನು 52ರಾಗ 2 ಹೋಗ್ಯಾವ. ಹಂಗೆ ಕಳ್ಕೊಳ್ಳೋಂಗಿಲ್ಲ. ಅಕ್ಷರಗಳನ್ನು ಹಿಡ್ಕೋಬೇಕು. ಅಕ್ಷರ ಬ್ರಹ್ಮ 27 ಅಕ್ಷರ ಬೇರೆ, ಏನು 12 ಅಕ್ಷರಗಳು ಬೇರೆ, ಎಲ್ಲವೂ ಕೂಡಿ 52ರಾಗ ಸಹಳ ಕ್ಷಜ್ಞ ಕರೂರು ಅಕ್ಷರಗಳನ್ನು ಅವಲಂಬನೆ ಮಾಡಬೇಕು. ಅಕ್ಷರಗಳನ್ನು ಗುರುಗಳು ಹೇಳಿದಂತೆ ಬರಿಬೇಕು, ಗುರುಗಳು ಹೇಳಿದಂತೆ ಓದೂ ಬೇಕು, ಬರೀನೇ ಬೇಕು. ಹಂಗೆ ಇವತ್ತಿರ್ತಕ್ಕಂಥ
ಯಾವ ಗೀತೆ ಶ್ಲೋಕೋ ಯೋಗ ಕ್ಷೇಮ ವಹಮ್ಯಂ. ನಿಮ್ಮ ಯೋಗ ಅಂದ್ರೆ ನಿಮಗೆ ಏನ್ ಬೇಕಾಗೈತಿ ಅದನ್ನ ಕೊಡ್ತಕ್ಕಂಥ ಸದ್ಗುರು, ಅದನ್ನ ಕೊಡ್ತಕ್ಕಂಥ ದೇವಿ. ಯೋಗ ಅಂದ್ರೆ ಕೊಡುವುದು, ಏನ್ ಬೇಕಾಗಿತ್ತು ಕೊಡುವುದು, ಅದನ್ನ ಕ್ಷೇಮ ಕೊಟ್ಟ ರಕ್ಷಣಾ ಮಾಡೋದು. ಕೆಲವೊಂದು ದೇವ್ರು ಶ್ರೀಮಂತಿಗೆ ಕೊಡ್ತಾವ್ಯವ, ಯಾವಾಗ ಕಸ್ಕೊಂಡು ಹೋಗೋ ಗೊತ್ತಿಲ್ಲ. ಬಿಡುವುದಿಲ್ಲ. ಯಾರು ದೇವಿ ಉಪಾಸನ ಮಾಡ್ತಾರ ದೇವಿಗಳು ರಗಡು ಕೊಡ್ತಾರ, ಅವ್ರು ಇಲ್ಲ ನಂಗಿಲ್ಲ. ದೇವತೆಗಳು ಲಘು ವರ ಕೊಡ್ತಾರ, ಹನುಮಂತನ ಲಘು ಕೊಡ್ತಾರ ವರ, ಕರೆ ಯಾವಾಗ ಕಸ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಅತ್ತ ನಮ್ಮ ಕಡೆ ಏನ್ ಮಾಡ್ತಾರ, ಬೇಡ್ಕೊಂತಾರ. ಬೇಡ್ಕೊಂಡು ಯಪ್ಪ ಮನೆ ಸಲ 2 ಕಳಿಗೆ ಬಿಟ್ಟಿದ್ನಿ, ಈ ಸಲ 4 ಬಿಡ್ತೀನಿ ದೇವಿಗಂತಾರ. ಹಿಂಗ ಮತ್ತೆ ಹಿಂಗಾದ ಮತ್ತೆ ಕಸ್ಕೊಂಡು ಹೋಗೋದನ. ಖರೆ ಏನು ಬೇಡ್ಕೋಬೇಕು ಏನು ಬಿಡ್ಬೇಕು ಅನ್ನೋ ಗೊತ್ತಾಗ್ಬೇಕತ್ತಂದ್ರ ಕೊಡಾವ್ ಯಾರು, ಕಸ್ಕೊಂಡು ಹೋಗಾವ ಯಾರು? ಕೊಡಾವ್ ನೀನು. ಆದ್ರೆ ಕಸ್ಕೊಂಡು ಹೋಗುವ ಅಧಿಕಾರ ಏನೈತಿ ದೈತ್ಯರಿಗೆ ಐತಿ. ಆದ್ರೆ ದೇವತೆಗಳಿಗಾಗಲಿ ಗುರುವಿಗಾಗಲಿ ಕಸ್ಕೊಂಡು ಹೋಗುವ ಅಧಿಕಾರ ಇಲ್ಲ. ಹಂಗೆ ಸದ್ಗುರುಗಳು ಏನು ಮಾಡ್ತಾರಂದ್ರೆ ಕೊಡ್ತಾರ ಹೊರತಾಗಿ ಕಸ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಗುರುವಿನ ದೇವನಾಹಿ ದುಜ ಪಹಾತಾನಾಮೆ ತ್ರೈಲೋಕೆ. ಈ ಸತ್ಯಲೋಕ, ಮೃತ್ಯುಲೋಕ, ಪಾತಾಳ ಲೋಕ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಇರ್ತಕ್ಕಂಥ ಸದ್ಗುರುನಾಥ ನಿಮ್ಮನ್ನ ಯೋಗವನ್ನು ಕೊಟ್ಟ, ಕ್ಷೇಮವನ್ನು ಕೊಟ್ಟ, ತನವನ್ನು ಕೊಟ್ಟ, ಮನವನ್ನು ಕೊಟ್ಟ, ಧನವನ್ನು ಕೊಟ್ಟ, ಪಶು ಸಂಪತ್ತನ್ನು ಕೊಟ್ಟ, ವೃಕ್ಷ ಸಂಪತ್ತನ್ನು ಕೊಟ್ಟ, ಧನ ಧಾನ್ಯವನ್ನು ಕೊಟ್ಟ, ಸಮಾಧಾನ ಶಾಂತಿಯನ್ನು ಕೊಟ್ಟ ನಿಮ್ಮೆಲ್ಲರನ್ನು ಕೂಡ ಆ ಸದ್ಗುರುನಾಥ ಸಚ್ಚಿದಾನಂದ ಪಾಜಿ ರಕ್ಷಣಾ ಮಾಡಿ ತಿಳ್ಕೊಂಡ ನನ್ನ ವಾಕ್ ಪುಷ್ಪಗಳನ್ನ ಸದ್ಗುರಿಗೆ ಅರ್ಪಣೆ ಮಾಡ್ತೀನಿ. ಸಮಯ ಪ್ರಜ್ಞೆ ಇಟ್ಕೊಂಡು ಹೇಳುದಂತ ಭಾಳ ತಕ್ಕ ಹೇಳ್ಬೇಕಾದ್ರೂ ಬರಂಗಿಲ್ಲ, ಅದಕ್ಕೆ ಸಮಯ ಅಂತಿರ್ತದೆ. ಇವತ್ತಿನ ಸಮಯವನ್ನ ತಾವು ಕೊಟ್ಟಂಥವ್ರು, ಮನಸ್ಸನ್ನು ಕೊಟ್ಟಂಥವ್ರಿಗೆ ಒಳಗ ಗಟ್ಟಿಯಾಗಿರ್ತಕ್ಕಂಥ ಸಚ್ಚಿದಾನಂದ ಅಪ್ಪಾಜಿಯವರು, ಪೂರ್ಣಾನಂದ ಅಪ್ಪಾಜಿಯವರು, ಸದ್ದಾನಂದ ಅಪ್ಪಾಜಿಯವರು, ಜಗಜ್ಜಗನೇನ ರಾಜರಾಜೇಶ್ವರಿ ಆ ದೇವಿ ತಮ್ಮೆಲ್ಲರಿಗೂ ಆನಂದವನ್ನು ಕೊಟ್ಟ ಈ ನಿರಂತರವಾಗಿರ್ತಕ್ಕಂಥ ಅಧ್ಯಾತ್ಮ ಲೋಕದಲ್ಲಿ ಇಲ್ಲಿವರೆಗೆ ಇರಿಸಿದಂಥ ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ.